ಸಾರ್ ನಮಸ್ಕಾರ. ಏನ್ ಸಾರ್ ಎಲ್ರೂ ಉರ್ದಿರ ಕಳಕತ್ತಿಂದ್ರೆ ನೀವು ಬೆಳಿಗ್ಗೆ ಹೊತ್ತು ನೆನ್ಸಿಟ್ರ ಕಳಕತ್ತಿದ್ದೀರಿ, ಏನ್ ಸಮಾಚಾರ? ಸಾರ್ ಇದು ಬರೀ ನೆನ್ಸಿರೋ ಕಡಲೆಕಾಯಿ ಅಲ್ಲ ಸಾರ್, ಇದು ನಮ್ಮ ಬಡವರ ಬಾದಾಮಿ ಸಾರ್. ಈ ನೆನ್ಸಿರೋ ಕಡಲೆಕಾಯಿ ತಿಂದ್ರೆ ಉಪಯೋಗ ಒಂದು ಎಲ್ಲಲ್ಲ ಸಾರ್, 106 ಇದೆ ಸಾರ್. ನೋಡಿ ಸರ್, ಹೇಳ್ತೀನಿ ಕೇಳ್ಕೊಳ್ಳಿ ಸರ್. ಈ ನೆನ್ಸಿರೋ ಕಡಲೆಕಾಯಿ ಇದೆಯಲ್ಲ, ತುಂಬಾ ಆರೋಗ್ಯಕ್ಕೆ ಉಪಯೋಗವಂತ ಲಾಭಗಳು ತುಂಬಾನೇ ಇದೆ ಸರ್. ಅಂದ್ರೆ ಪ್ರತಿಯೊಬ್ಬರು ಇದೊಂಥರ ಸಮೃದ್ಧ ಶಕ್ತಿಯುತ ಆಹಾರ ಅಂತ ಹೇಳ್ಬೋದು. ಈಗಿನ ಬೆಂಗಳೂರು ಲೈಫ್ಗಂತೂ ತುಂಬಾ ಇದು ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಇವು ನೀರಲ್ಲಿ ನೆನೆ ಹಾಕಿಟ್ಟು ಬೆಳಗ್ಗೆ ತಿಂದಿರುವಂತ ಒಂದು ಕಡಲೆಕಾಯಿನ ತಿಂದ್ರೆ ಏನಪ್ಪಾ ಅಂದ್ರೆ ಇವು ಅಜೀರ್ಣ ಸಮಸ್ಯೆ ಅಂತ ಬಂದಿರುತ್ತೆ ಇವಾಗ. ಮತ್ತೆ ಮಲಬದ್ಧತೆ ಇರುತ್ತೆ, ಅಂದ್ರೆ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನ ಚೆನ್ನಾಗಿಡುತ್ತೆ ಸರ್. ಯಾಕೆ ಗೊತ್ತಾ ಸರ್, ಇದರಲ್ಲಿ ಒಂದು ಫೈಬರ್ ಅಂಶ ಜಾಸ್ತಿ ಇರ್ತದೆ ಸರ್. ಅದರಿಂದ ನೆನೆಸಿಟ್ಟ ಕಡಲೆಕಾಯಿ ತಿಂದ್ರೆ ಒಂದು ಜೀರ್ಣಕ್ರಿಯೆ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ ಸರ್. ಮತ್ತೆ ಸರ್, ನಮ್ಮ ಆಲ್ಟು ನಮ್ಮ ಹೃದಯ ದಿಲ್ ಅಂತೀವಲ್ಲ ಸರ್, ಅದ್ರ ಆರೋಗ್ಯ ಕೂಡ ಚೆನ್ನಾಗಿ ಕಾಪಾಡ್ಕೋಬೋದು ಸರ್. ಈ ಕಡಲೆಕಾಯಿಲಿ ಕೇಳಿದ್ರೆ ನೀವು ಎಲ್ಲ ಫ್ಯಾಟ್ ಇರುತ್ತೆ ಎಲ್ಲ ಕಡೆನೂ, ಆದರೆ ಈ ಕಡಲೆಕಾಯಿಲಿ ಐತಲ್ಲ ಸರ್, ಗುಡ್ ಫ್ಯಾಟ್ ಐತೆ ಸರ್. ಮತ್ತೆ ಆಂಟಿ ಆಕ್ಸಿಡೆಂಟ್ಗಳೈತೆ ಸರ್. ಅದರಿಂದ ನಮ್ಮ ಹೃದಯ, ನಮ್ಮ ದಿಲ್ಲು ತುಂಬ ಚೆನ್ನಾಗಿರುತ್ತೆ ಸರ್. ಹೃದಯದ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಇದನ್ನು ತಿನ್ಬೇಕು ಸರ್. ಹಾಗೆ ಇವತ್ತು ಜಿಮ್ಗೆ ಹೋಗ್ಬಿಟ್ಟು ಪ್ರೋಟೀನ್ ಪೌಡ್ರು, ಮಸಲ್ಸ್ ಬಿಲ್ಡ್ ಮಾಡಬೇಕು, ಬೈಜಿಪ್ಸ್ ನಾವು ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಏನೇನೋ ಪೌಡ್ರ್ ತಿಂತಾರೆ ಸರ್. ಸರ್, ನಾನು ಅವ್ರಿಗೊಂದು ಸಜೆಷನ್ ಕೊಡ್ತೀನಿ ಸರ್. ಈ ಒಂದಿಡೀ ನೆನ್ಸಿಟ್ಟಿರೋ ಕಡಲೆಕಾಯಿನ ತಿಂದರೆ ಸರ್, ಮಾಂಸ ಕಂಡಗಳು ಸರ್, ತೋಳಲ್ಲ ಸರ್, ತೊಲೆ ಆ ಲೆವೆಲ್ಗಿರುತ್ತೆ ಸರ್. ಆಗಿನ ಕಾಲದಲ್ಲೆಲ್ಲ ತಿನ್ನೋರು ಸರ್, ನೆನ್ಸಿಟ್ಬಿಟ್ಟು ಇಷ್ಟ ಗದ್ದೆ ಕಡೆ ಹೋಗ್ಬೇಕಾದ್ರೆ ಇಷ್ಟು ನೆನ್ಸಿಟ್ಕೊಂಡು ತಿಂದ್ಬಿಟ್ರೆ ಯಾವ ಸುಸ್ತಾಗ್ತಿರಲಿಲ್ಲ ಸರ್ ಅವ್ರಿಗೆ. ಅಷ್ಟು ಗಟ್ಟಿ ಮುಟ್ಟಾಗಿ ಸ್ನಾಯುಗಳು ಚೆನ್ನಾಗಿರ್ತಿದ್ವು ಸರ್. ಮತ್ತು ಇವಾಗಂತೂ ವೆಯ್ಟ್ ಗೈನ್ ಮಾಡಬೇಕು ಅಂತಾರೆ ಹುಡುಗಿರು, ಮುದುಕರು, ಆಂಟಿರು ಎಲ್ಲ. ಅಯ್ಯೋ ನಾನು ವೆಯ್ಟ್ ಗೈನ್ ಮಾಡಬೇಕು, ನಾನು ತುಂಬ ನಾಜೂಕಾಗಿ ಚೆನ್ನಾಗಿರಬೇಕು ಅಂತಾರೆ. ಸೊ ಅದು ಇದು ಅಂತ ಡಯಟ್ ಏನು ಸರ್ ಮಾಡಬೇಕು, ಆದರೆ ಇದೊಂದು ನೈಸರ್ಗಿಕ ಡಯಟ್ ಇದೆ ಸರ್. ಇದೊಂದು ನೆನೆಸಿಟ್ಟ ಕಡಲೆಕಾಯಿನ ನಾವು ಬೆಳಗ್ಗೆ ಒಂದು ಬಕ್ಸೆಷ್ಟು ತಿಂದರೆ ಸರ್ ವೆಯ್ಟ್ ಗೈನ್ ಚೆನ್ನಾಗಿರುತ್ತೆ ಸರ್. ಯಾವುದೇ ರೀತಿಯ ಸುಸ್ತಾಗಲ್ಲ ಸರ್. ಒಂದಿಷ್ಟು ತಿಂದ್ಬಿಟ್ಟು ಮಧ್ಯಾಹ್ನ ಗಂಟೆ ಹೊಟ್ಟೆ ಹಸಿಲ್ಲ ಸರ್. ಅಷ್ಟು ನಮಗೆ ಒಂದು ಶಕ್ತಿಯುತವಾದ ಒಂದು ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ಸರ್ ಮ್ಯಾಗ್ನೀಷಿಯಮು, ಫಾಸ್ಫರಸ್ ಎಲ್ಲ ಇರುತ್ತೆ ಸರ್, ಫೈಬರ್ಸ್ ಎಲ್ಲ ಇರುತ್ತೆ ಸರ್. ಆದ್ದರಿಂದ ಇದು ತುಂಬಾ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಸರ್. ಅದರಲ್ಲೂ ಇದನ್ನು ಗರ್ಭಿಣಿ ಹೆಂಗಸರು ತಿಂದರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಏನು ಹೆಲ್ಪ್ ಆಗುತ್ತೆ ಗೊತ್ತಾ, ಇದರಲ್ಲಿ ಪಾಲಿಕ್ ಆಮ್ಲ ಅನ್ನೋದು ಇರುತ್ತೆ. ಸೊ ಪಾಲಿಕ್ ಆಮ್ಲ ಏನು ಮಾಡ್ತಾರೆ, ಮಗುವಿನ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಹಾಗೆ ಸರ್ ಇನ್ನೊಂದು ವಿಚಾರ ಇದೆ ಸರ್. ಇದರಲ್ಲೊಂದು ನಾವು ಇವತ್ತಂತೂ ಶುಗರ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲರೂ ಶುಗರು. ಇದರಲ್ಲಿ ಒಂದು ಗ್ಲೈಸೆಮಿಕ್ ಅಂಶನ ಕಡಿಮೆ ಮಾಡುತ್ತೆ. ಅಂದರೆ ಪ್ರತಿಯೊಂದರಲ್ಲೂ ಶುಗರ್ ಲೆವೆಲ್ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಸರ್ ನೆನೆಸಿಟ್ಟ ಕಡಲೆಕಾಯಿ ಸರ್. ಅದರಿಂದ ಸರ್ ಈ ಒಂದು ನೆನೆಸಿಟ್ಟ ಕಡಲೆಕಾಯಿ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಉಪಯೋಗ ಇದೆ ಸರ್. ನೀವು ತಿನ್ನಿ ಸರ್, ದಯಮಾಡಿ ನೀವು ತಿನ್ಬೇಕು ಸರ್. ಬೆಂಗಳೂರು ಲೈಫಲ್ಲಿ ಬೆಳಗ್ಗೆ ಎದ್ದು ಮ್ಯಾಗಿ ಮಾಡಿಕೊಂಡು ಏನೋ ಸ್ನ್ಯಾಕ್ಸ್ ಮಾಡಿಕೊಂಡು ಬ್ರೆಡ್ ಜಾಮೂನ ತಿನ್ನೋದು ಬದಲು ನೈಟ್ ಹೊತ್ತು ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಏನಾರ ಟೈಮ್ ಬೇಗ ಹೋಗ್ಬೇಕು ಅನ್ನೋದಾದರೆ ಒಂದು ಇಪ್ಪಡಿ ಅಂದರೆ ಒಂದು ಬಕ್ಸೆ ಅಷ್ಟು ಕಡಲೆಕಾಯಿ ತಿಂದ್ಬಿಟ್ರೆ ಆಹಾ ನೋಡಿ ಸರ್, ನೆಮ್ಮದಿ ಎಷ್ಟು ಚೆನ್ನಾಗಿರ್ತದೆ ಸರ್. ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದಷ್ಟೇ ಸರ್, ನಿಮ್ಮ ವೆಜಿಟೇಬಲ್ ಡೈಲಿ ಮತ್ತು ಇಷ್ಟು ತಿನ್ನೋದಲ್ಲ, ಒಂದು ಅವರೇಜ್ ಪರ್ಸೆಂಟಲ್ಲಿ ತಿಂದರೆ ಖಂಡಿತ ಎಲ್ಲಿ ಚೆನ್ನಾಗಿರುತ್ತೆ ಸರ್. ಸ್ನಾಯುಗಳೆಲ್ಲ ಚೆನ್ನಾಗಿರುತ್ತೆ, ಈ ಎಲುಬುಗಳೆಲ್ಲ ಚೆನ್ನಾಗಿರುತ್ತೆ. ಯಾಕಂದರೆ ಮ್ಯಾಗ್ನೀಷಿಯಮ್, ಫಾಸ್ಫರಸ್ ಇರುತ್ತೆ ಸರ್. ಯಾವುದೇ ಜಾಯಿಂಟ್ ಪೇನು, ಮೂಳೆ ಸವತ ಯಾವುದು ಉಂಟಾಗಲ್ಲ ಸರ್. ಸಾರ್, ಗಾಂಧಿ ಉಪವಾಸ ಕೂತಿದ್ದಾಗ ಕಳಕಾಯಿ ತಿಂತಿದ್ದು? ಹ್ಞೂ ಸರ್, ಇಡೀ ದೇಶ ಎಲ್ಲ ಸುತ್ತಕೂತು ಹೆಂಗೆ ಹೇಳಿ ಈ ಕಡಲೆಕಾಯಿ ತಿನ್ಕೊಂಡೆ ಸರ್. ಅದಕ್ಕೆ ಸಾರ್ ಅವ್ರು ಗಟ್ಟಿ ಮುಟ್ಟಾಗಿದ್ರು ಸಾರ್. ನೀವು ಕಡಲೆಕಾಯಿ ತಿನ್ನಿ ಸರ್ ಅವಾಗ ಗ್ಯಾಪಲ್ಲೇ. ಸರಿ ಸರ್, ಬೆಳಗ್ಗೆಯಿಂದ ಕಡಲೆಕಾಯಿ ತಿಂತೀನಿ. ನಮ್ಮ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ನ ವೀಕ್ಷಕ ಬಂದಿ ಅಂತ ಹೇಳಿದ ಸಂಬಂಧಿಗಳಿಗೆ, ಪ್ರೇಕ್ಷಕ ಬಂಧುಗಳಿಗೆ ನಾನು ಏನಪ್ಪ ಮನವಿ ಮಾಡ್ತೀನಿ ಅಂತ, ಈ ಥರ ಆರೋಗ್ಯ ಒಂದು ದೃಷ್ಟಿ ಇಟ್ಕೊಂಡು ಈ ಥರ ಆಹಾರಗಳನ್ನು ತಿನ್ನಿ, ಸೇವನೆ ಮಾಡಿ. ನೆನೆಸಿಟ್ಟ ಕಡಲೆಕಾಯಿ ಒಂದು ನ್ಯಾಚುರಲ್ ಪ್ರೋಟೀನ್ ಬೂಸ್ಟರ್ ಅಂತ ನಾನು ಹೇಳ್ತೀನಿ ಸರ್. ದಯಮಾಡಿ ಪ್ರೇಕ್ಷಕರು ಎಲ್ಲರೂ ನನ್ನ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸರ್. ಗೊತ್ತಾಯ್ತಾ ಸರ್ ನೆನ್ಸಿಟ್ಟಿಟ್ಟು ಕಡಲೆಕಾಯಿ ಎಷ್ಟು ಉಪಯೋಗ ಆಯ್ತು ಅಂತ? ಹ್ಞೂ ಸರ್, ಗೊತ್ತಾಯ್ತು.